ಸ್ನೇಹಿತರೆ, ಒಬ್ಬ ರೈತ ಸ್ವಾವಲಂಬನೆಯಾಗಿ ಒಂದೇ ಬೆಳೆ ಬಿಟ್ಟು ಹೆಚ್ಚು ಬೆಳೆ ಇಟ್ಟೋದ್ರಿಂದ ಎಷ್ಟು ಲಾಭ ಮತ್ತು ನೋಡಲು ಸುಂದರ ಅಂತ ಹೇಳೋದಾದರೆ ನೋಡಿ, ಅದರಲ್ಲಿ ಸಾಸಿವೆ ಚೆಲ್ಲಿದ್ದಾರೆ, ಮತ್ತು ಸ್ವಲ್ಪ ಭಾಗ ಅವರೆ, ಮತ್ತು ಇದು ಜೋಳ ಹಸುಗಳಿಗೆ ಏನು ಹಸು ಕಟ್ಟಿದ್ದಾರೆ, ಹಸುಗಳಿಗೆ ಮೇವಾಗಿ ಮಾಡಿದ್ದಾರೆ ನೋಡಿ. ಇದು ಕಡಲೆಕಾಯಿ, ಶೇಂಗಾ ಸ್ವಲ್ಪ ಶೇಂಗಾ, ಅದು ಸ್ವಲ್ಪ ಎಲ್ಲ ಫುಲ್ಲು ಅವರೆ, ಮತ್ತು ಇದರಲ್ಲೆಲ್ಲ ಮೂಲಂಗಿ ಕೂಡ ಚೆಲ್ಲಿದ್ದಾರೆ. ಮೂಲಂಗಿ, ಸಾಸಿವೆ, ಇದು ಮೂಲಂಗಿ. ಸುಮಾರು ಒಂದು 7-8 ಥರ ಮಾಡಿದ್ದಾರೆ. ಅದು ಮಳೆ ನೀರಿಗೆ ನೋಡಿ. ಇದು ಮೆಣಸಿನ್ಕಾಯಿ ಮನೆಗೆ ನೋಡಿ. ಇಲ್ಲಿ ಕಾಣಿಸ್ತಾ ಇರೋದು ಜೋಳ, ಅವರೆ, ಇದು ಸಾಸಿವೆ, ಅದು ಮೂಲಂಗಿ, ಕಡಲೆಕಾಯಿ, ಶೇಂಗಾ, ಮತ್ತು ಇದು ಮೆಣಸಿನ್ಕಾಯಿ, ಮತ್ತು ಅದು ತೊಗರಿ, ಇನ್ನೂ ಒಂದಿದೆ ನೋಡಿ ಬನ್ನಿ. ಅದೆಲ್ಲ ಚೆಲ್ಲಿದ್ದಾರೆ. ಮೂಲಂಗಿ ಇದೆಲ್ಲ ಮನೆಗೆ ಏನೇನು ಬೇಕು ಖರ್ಚು ಸಂಸಾರಕ್ಕೆ ಎಲ್ಲ ತಾನೇ ಬೆಳ್ಕೊಂಡು ಸ್ವಾವಲಂಬನೆ ಬದುಕು. ಇದು ಬೆಂಡೆಕಾಯಿ ನೋಡಿ. ನಿಂತ್ಕೊಂಡು ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ. ಆ ಕಡೆ ಅವರೆಕಾಯಿ ಬರ್ತೈತೆ, ಇಲ್ಲಿ ಮೆಣಸಿನ್ಕಾಯಿ, ಅಲ್ಲಿ ಕಡಲೆಕಾಯಿ, ಆ ಕಡೆ ಜೋಳ, ಹಸುಗಳು ಮೇವು, ಇಲ್ಲಿ ತೊಗರಿಕಾಯಿ. ಸ್ವಲ್ಪ ಜಮೀನು ಇದ್ದರೂ ಕೂಡ ಒಂದು ಸ್ವಾವಲಂಬನೆ ಬದುಕು ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಇದು ಮಾದರಿ ನೀರು ತೋಟ ನೋಡಿ. ಈ ಕಡೆ ಅಲ್ಲಿ 2ನೇ ಭಾಗವಾಗಿ ಮೇವು ಹಸುಗಳಿಗೆ ಚೆಲ್ಲಿದ್ದಾರೆ. ಎಲ್ಲ ಮಳೆ ಆಶ್ರಿತದೆ ನೋಡಿ. ಜೋಳ ಕಡೆ ಕಟ್ ಮಾಡ್ತಾವ್ರೆ. ಅದು ಖಾಲಿ ಆಗೋಷ್ಟೊಳಗಾಗಿ ಜೋಳ ಮೇವಿಗೆ ಇದು ಬರ್ತೈತೆ. ಮತ್ತು ವರ್ಷಕ್ಕಾಗಷ್ಟು ಏನು ಬೇಕು ಕಾಳು ಕಡ್ಡಿ ಎಲ್ಲ ಬೆಳ್ಕೊತಾರೆ ನೋಡಿ. ಅಲ್ಪ ಪ್ರಮಾಣ ಜಮೀನಿದ್ರೂ ಕೂಡ ಯಾವ ರೀತಿ ಸ್ವಾವಲಂಬನೆ ಬದುಕು ಕಟ್ಕೊಬೋದು ಅಂತ ಇದು ಉದಾಹರಣೆ. ಕೆಲವು ರೈತರು ಸುಮ್ಮನೆ ಫುಲ್ಲು ರಾಗಿ ಚೆಲ್ಬಿಡ್ತಾರೆ. ನೋಡೋಣ ಅಂದರೆ ನಮ್ಮ ಹಳೆ ಸಂಪ್ರದಾಯ ಏನಿದೆ, ಒಂದು ಮೂಲೆಗೆ ಅವರೆ ಗಿಡ, ಒಂದು ತೊಗರಿ ಗಿಡ, ಅದೆಲ್ಲೂ ಕಾಣೋದೇ ಇಲ್ಲ ಇವಾಗ. ಇವತ್ತು ಮಿಷಿನಲ್ಲಿ ಕಟ್ ಮಾಡೋದ್ರಿಂದ ನಮ್ಮ ಹಳೆಯ ಸಂಪ್ರದಾಯ ಹಿಂದೆ ರಾಗಿ ಕಾದ ನಂತರ ಮತ್ತು ಅವರೆ ಬರೋದು, ಮತ್ತು ಅದಕ್ಕೆ ಜೋಳದ ಕಡ್ಡಿ ಇರೋದು. ರಾಗಿ ಕಟ್ಟಿ ಕೈಯಲ್ಲಿ ಕುಯ್ದ ನಂತರ ಮಧ್ಯ ಏನು ಅವರೆ ಗಿಡ ಹಾಕೋರು, ಜೋಳ ಇರೋದು, ಅದನ್ನೆಲ್ಲ ಹಸುಗಳ್ಗೆ ಹಾಕೋದು, ಮತ್ತು ಅವರೆಕಾಯಿ ಕಿತ್ಕೊಂಡು ತಿನ್ನೋರು. ಇವತ್ತು ಈ ಹೊಲ ಏನು ಚೆಲ್ದಾರೆ, ಇವತ್ತು ಆ ಗಮನ ಇಲ್ಲ, ಹೊಲ ಅನ್ನೋದು ಇದೇ ಇಲ್ಲ. ಸುಮ್ಮನೆ ರಾಗಿ ಕಮರ್ಷಿಯಲ್ ಥರ ಆಗ್ಬಿಟ್ಟಿದೆ. ಅದೆಲ್ಲೊಬ್ಬ ರೈತರು ಇದು ನೋಡಿ ತುಂಬ ಸಂತೋಷ ಆಯಿತು, ಅದಕ್ಕೆ ವೀಡಿಯೋ ಮಾಡೋಣ ಅಂತ ಹೇಳಿ ಇದು ಮಾಡಿದ್ವಿ. ಅದೇ ಇಲ್ಲಿ ಮುಂದೆ ಒಬ್ಬರು ರೈತರಿದ್ದಾರೆ, ಅದು ತೋರಿಸ್ತೀನಿ. ಅದು ಬರೀ ರಾಗಿ ಚೆಲ್ಲಿದ್ದಾರೆ ನೋಡಿ. ಇದು ಬಹುವಾರ್ಷಿಕ ಬೆಳೆಯಾಗಿ ಎಬ್ಬೆ ಹಾಕಿದ್ದಾರೆ. ಈ ಎಬ್ಬೆ ಮಧ್ಯ ಅವರೆ ಹಾಕಿದ್ದಾರೆ ನೋಡಿ. ನಮ್ಮ ರೈತರು ಮತ್ತು ಮೆಣಸಿನ ಗಿಡ ಹಾಕಿದ್ದಾರೆ. ಇರುವಂಥ ಭೂಮಿನ ಯಾವ ರೀತಿ ಉಪಯೋಗಿಸ್ಕೊಬೋದು ಅನ್ನೋದು ಕೆಲವು ರೈತರುಗಳಿಗೆ ಮಾದರಿಯಾಗಿರ್ತಾರೆ ಕೆಲವರೆಲ್ಲ ನೋಡಿ. ಇಲ್ಲಿ ಬದ ಹಾಕಿರೋದು, ಒಂದು ತೊಟ್ಟು ನೀರು ಕೂಡ ಹೊಲದಲ್ಲಿ ಆಚೆ ಹೋಗಲ್ಲ. ಎಷ್ಟು ಮಳೆ ಬಿದ್ದರೂ ಕೂಡ ಇವು ಅದಕ್ಕೆ ಸಾಲಲ್ಲ. ಅಷ್ಟು ದೊಡ್ಡ ಕಾಲುವೆ, ಟ್ರೆಂಚು, ದಿಬ್ಬದ ಮೇಲೆ ಮರ ಸಾಲಲ್ಲಿ ಅವರೆ, ಟ್ರೆಂಚಲ್ಲಿ ಮನೆಗೆ ಮೆಣಸಿನ್ಕಾಯಿ ಗಿಡ. ರೈತರ ಬುದ್ಧಿವಂತಿಕೆ ನೋಡಿ.
ಇಲ್ಲೊಬ್ಬ ರೈತರು ಇನ್ನೊಬ್ಬರು ಬರೀ ರಾಗಿ ಚೆಲ್ಲಿದ್ದಾರೆ. ರಾಗಿ ಒಂದು ತಿನ್ಬೋದು, ಅವರೆಕಾಳು ಹಸಂದೆ ಕಾಳು ಅವ್ರೇನು ತಿನ್ನೋದಕ್ಕಾಗಲ್ಲ. ನೋಡಿ ಇಲ್ಲಿ ಸೈಡಲ್ಲಿ ಅಳಸುಂದೆ, ಅವರೇ ಅಳಸುಂದೆ ಎಲ್ಲ ಹಾಕವ್ರೆ. ಇಲ್ಲೊಬ್ಬ ರೈತರು ಬರೀ ರಾಗಿ ಎಕರೆಗಟ್ಟಲೆ ಅವರು ಕಾಳು ಕಡ್ಡಿ ಎಲ್ಲ ಕೊಂಡ್ಕೊಬೇಕಾದಿದೆ.